Double bottom pattern. The double bottom pattern is a bullish reversal chart pattern that forms after a downtrend and signals a potential trend change from bearish to bullish. Trend change from bearish to bullish. The pattern consists of two consecutive troughs that reach approximately the same support level. So two consecutive troughs that reach approximately the same support level, separated by a moderate peak. Separated by a moderate peak. It resembles the letter W and includes several key components. Resembles the letter W and includes several key components. An initial downtrend leading to the first trough, a pullback or consolidation period that forms a peak, and a second test of the support level. Second test of the support level. Second test of the support level, which holds and a breakout above the resistance level, the neckline, and a breakout above the resistance level, the neckline, that confirms the pattern. See the image below. Double bottom pattern. Double bottom ಒಂದು bullish reversal chart pattern ಆಗಿದ್ದು ಅದು ಡೌನ್ ಟ್ರೆಂಡ್ ನಂತರ ರೂಪುಗೊಳ್ಳುತ್ತದೆ ಮತ್ತು ಬೇರಿಶ್ ನಿಂದ ಬುಲ್ಲಿಶ್ ಗೆ ಸಂಭಾವ್ಯ ಟ್ರೆಂಡ್ ಬದಲಾವಣೆಯನ್ನು ಸೂಚಿಸುತ್ತದೆ. ಈ ಪ್ಯಾಟರ್ನ್ ಸರಿಸುಮಾರು ಒಂದೇ ಬೆಂಬಲ ಮಟ್ಟವನ್ನು ತಲುಪುವ ಎರಡು ಸತತ ಟ್ರೌಟ್ಗಳನ್ನು ಒಳಗೊಂಡಿದೆ. ಮಧ್ಯಮ ಪೀಕ್ ನಿಂದ ಬೇರ್ಪಡಿಸಲಾಗಿದೆ. ಇದು ಡಬ್ಲ್ಯೂ ಅಕ್ಷರವನ್ನು ಹೋಲುತ್ತದೆ ಮತ್ತು ಹಲವಾರು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಮೊದಲ ಟ್ರೌಗೆ ಕಾರಣವಾಗುವ ಆರಂಭಿಕ ಡೌನ್ ಟ್ರೆಂಡ್, ಪೀಕ್ ಅನ್ನು ರೂಪಿಸುವ ಪುಲ್ ಬ್ಯಾಕ್ ಅಥವಾ ಏಕೀಕರಣ ಅವಧಿ, ಹಿಡಿದಿಟ್ಟುಕೊಳ್ಳುವ ಬೆಂಬಲ ಮಟ್ಟದ ಎರಡನೇ ಪರೀಕ್ಷೆ ಮತ್ತು ಮಾದರಿಯನ್ನು ದೃಢೀಕರಿಸುವ ಪ್ರತಿರೋಧ ಮಟ್ಟಕ್ಕಿಂತ ನೆಕ್ಲೈನ್ ಮೇಲಿನ ಬ್ರೇಕ್ಔಟ್ ಕೆಳಗಿನ ಚಿತ್ರವನ್ನು ನೋಡಿ. ಸೊ ಪ್ಯಾಟರ್ನ್ ಈ ತರ ಇದೆ. ಫಸ್ಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಡೌನ್ ಟ್ರೆಂಡ್ ಇಂದ ಒಂದು ಟ್ರಫ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಲೋಯೆಸ್ಟ್ ಸೆಲ್ಲಿಂಗ್ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಇದಾದ್ಮೇಲೆ ಒಂದು ಪೀಕ್ ಫಾರ್ಮ್ ಆಗುತ್ತೆ, ಇಲ್ಲಿ ಸಪೋರ್ಟ್ ಫಾರ್ಮ್ ಆಗುತ್ತೆ, ಸಪೋರ್ಟ್ ಇನ್ನೊಂದು ಪೀಕ್ ಬರುತ್ತೆ. ಪೀಕ್ ಆದ್ಮೇಲೆ ಮತ್ತೆ ಪೀಕಿಂದ ಮತ್ತೆ ವಾಪಸ್ ಸಪೋರ್ಟ್ ಲೆವೆಲ್ ರೀಟೆಸ್ಟ್ ಬರುತ್ತೆ. ಇದೆ ಸಪೋರ್ಟ್ ಆಗಿರುತ್ತೆ. ಇವಾಗ ಇಲ್ಲಿಂದ ಮೇಲೆ ಹೋಯ್ತಲ್ವಾ, ಸೊ ಇದು ರೀಟೆಸ್ಟ್ ಅಂತ ಇನ್ನೊಂದ್ಸಲಿ ಬರುತ್ತೆ. ರೀಟೆಸ್ಟ್ ಬಂದು ಮತ್ತೆ ಇಲ್ಲಿಂದ ಬ್ರೇಕ್ಔಟ್ ಆಗುತ್ತೆ, ನೆಕ್ಲೈನ್ ಬ್ರೇಕ್ಔಟ್, ರೆಸಿಸ್ಟೆನ್ಸ್ ನೆಕ್ಲೈನ್ ಬ್ರೇಕ್ಔಟ್ ಆಗುತ್ತೆ, ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗುತ್ತೆ, ರೀಟೆಸ್ಟ್ ಆಗಿ ಪುನಃ ಈ ಲೆವೆಲ್ ಟೆಸ್ಟ್ ಆಗುತ್ತೆ. ಇಲ್ಲಿ ಈ ನೆಕ್ಲೈನ್ ರೆಸಿಸ್ಟೆನ್ಸ್ ಇತ್ತಲ್ಲ, ಇವಾಗ ರೆಸಿಸ್ಟೆನ್ಸ್ ಸಪೋರ್ಟ್ ಆಗುತ್ತೆ, ಮತ್ತೆ ಸಪೋರ್ಟ್ ಟೆಸ್ಟ್ ಆಗುತ್ತೆ, ಸಪೋರ್ಟ್ ಟೆಸ್ಟ್ ಆಗಿ ಬ್ರೇಕ್ಔಟ್ ಆಗುತ್ತೆ, ಮೂವ್ಮೆಂಟ್ ಬರುತ್ತೆ. ಸೊ ಹಾರಿಜಾಂಟಲ್ ಸಪೋರ್ಟ್, higher high signaling power of bulls, second touch and bounce from the support and those higher highs confirming this double bottom. Second touch and bounce from the support and those higher highs confirming this double bottom. Those higher highs confirming double bottom. ಹೈಯರ್ ಹೈ ಅಂದ್ರೆ ಇದು, ಈ ಹೈ ದಾಟಿ ಈ ಹೈ ಬಂದಿದೆ, ಈ ಹೈ ದಾಟಿ ಈ ಹೈ ಬಂದಿದೆ, ಈ ತರ ಹೈಯರ್ ಹೈ ಸಿಗ್ನಲಿಂಗ್ ಪವರ್ ಆಫ್ ಬುಲ್ಸ್. ಇದು ಹೈಯರ್ ಹೈಗಳಾಗಿವೆ. ಇಲ್ಲಿ ಮೇಲ್ ಹೈ ಆಗ್ತಾ ಇದೆ, ಹೈಯರ್ ಹೈಸ್.
ಪ್ರಾಪರ್ ಬ್ರೇಕ್ ಅಂಡ್ ರೀಟೆಸ್ಟ್ ಟು ಎಂಟರ್ ದ ಲಾಂಗ್ ಪೊಸಿಷನ್. ಪ್ರಾಪರ್ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಬಂದು ಎಂಟರ್ ಲಾಂಗ್ ಪೊಸಿಷನ್. ರೀಟೆಸ್ಟ್ ಬಂದ್ಮೇಲೆ ಲಾಂಗ್ ಪೊಸಿಷನ್ ಎಂಟರ್ ಆಗೋದು. ನೆಕ್ ಲೈನ್ ಆಫ್ ಎ ಡಬಲ್ ಬಾಟಮ್, ಇದು ನೆಕ್ ಲೈನ್ ಅಂತ ಕರೀತಾರೆ. ಡಬಲ್ ಬಾಟಮ್ ಇದು ನೆಕ್ ಲೈನ್ ಆಗುತ್ತೆ. ಸೊ ಇಲ್ಲಿಂದ ಈ ಹೈಟ್ ಎಷ್ಟಿದೆಯೋ, ಈ ಪೀಕ್ ಇಲ್ಲಿಂದ ಪುಲ್ ಬ್ಯಾಕ್ ಬಂತಲ್ಲ, ಪೀಕ್ ಸಪೋರ್ಟ್ ಲೆವೆಲ್ ಇಂದ ಪೀಕ್ಗೆ ಎಷ್ಟು ಹೈಟ್ ಇದೆಯೋ ಅಷ್ಟೇ ಹೈಟ್ ಮಾರ್ಕೆಟ್ ಟಾರ್ಗೆಟ್ ಇಟ್ಕೊಳ್ಬೇಕು, ಅಷ್ಟೇ ಹೈಟ್ ಟಾರ್ಗೆಟ್ ಇಟ್ಕೊಳ್ಬೇಕು. ಸೊ ಇಲ್ಲಿ ಈ ಪೀಕ್ ಇದೆಯಲ್ಲ, ಈ ಪೀಕ್ ಇಂದ ರಿವರ್ಸಲ್ ಆಯ್ತಲ್ಲ, ಇಲ್ಲಿಂದ ಸಪೋರ್ಟ್ ಲೆವೆಲ್ಗೆ ಎಷ್ಟು ಹೈಟ್ ಇದೆಯೋ ಅಷ್ಟೇ ಹೈಟ್ ಅಲ್ಲಿ ಟಾರ್ಗೆಟ್ ಇಟ್ಕೊಳ್ಬೇಕು, ಅಷ್ಟೇ ಹೈಟ್ ಅಲ್ಲಿ ಟಾರ್ಗೆಟ್ ಇಟ್ಕೊಳ್ಬೇಕು. ಸೊ ಫಸ್ಟ್ ಡೌನ್ ಟ್ರೆಂಡ್ ಬಂತು, ಡೌನ್ ಟ್ರೆಂಡ್ ಬಂತು, ಇಲ್ಲ ಒಂದು ಸಪೋರ್ಟ್ ಹಾರಿಜಾಂಟಲ್ ಸಪೋರ್ಟ್ ಕ್ರಿಯೇಟ್ ಅಂದ್ರೆ ಹೈಯರ್ ಹೈಗಳು ಆಗಕ್ ಶುರುವಾಯ್ತು. ಹೈಯರ್ ಹೈಗಳು ಆಗ್ತಿದಂಗೆ ಸಪೋರ್ಟ್ ಅಂತ ಗುರುತಿಸ್ಬೇಕು. ಮತ್ತೆ ಇಲ್ಲಿ ಒಂದ್ ಕಡೆ ಬಂದು ನಿಂತೋಯ್ತು, ಒಂದ್ ಕಡೆ ಬಂದು ನಿಂತು ಪೀಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ವಾಪಸ್ ರೀಟೆಸ್ಟ್ ಬಂತು. ಇದೇ ಏರಿಯಾ, ಇದೇ ಹಾರಿಜಾಂಟಲ್ ಸಪೋರ್ಟ್ ಏರಿಯಾ ರೀಟೆಸ್ಟ್ ಸೆಕೆಂಡ್ ಟಚ್ ಅಂಡ್ ಬೌನ್ಸ್ ಫ್ರಮ್ ದಿಸ್ ಸಪೋರ್ಟ್ ಅಂಡ್ ದೋಸ್ ಹೈಯರ್ ಹೈಸ್ ಕನ್ಫರ್ಮಿಂಗ್ ದಿಸ್ ಡಬಲ್ ಬಾಟಮ್. ಮತ್ತೆ ಸೆಕೆಂಡ್ ಟಚ್ ಆದ್ಮೇಲೆ ಪುನಃ ಹೈಯರ್ ಹೈಗಳಾಗ ಶುರುವಾಯ್ತು. ಹೈಯರ್ ಹೈ ಅಂದ್ರೆ ಒಂದ್ ಹೈ ಇನ್ನೊಂದ್ ಹೈ ಬ್ರೇಕ್ ಮಾಡ್ತಾ ಇರುತ್ತೆ, ಅದು ಹೈಯರ್ ಹೈ ಅನ್ನೋದು. ಇದಾದ್ಮೇಲೆ ಈ ಲೆವೆಲ್ ನೆಕ್ ಲೈನ್ ಬ್ರೇಕ್ಔಟ್ ಆಯ್ತು, ಬ್ರೇಕ್ಔಟ್ ಆಗಿ ಮತ್ತೆ ರೀಟೆಸ್ಟ್ ಬಂತು, ರೀಟೆಸ್ಟ್ ಬಂದು ಮತ್ತೆ ಇದೇ ಲೆವೆಲ್ ಟೆಸ್ಟ್ ಆಗ್ತಾ ಇದೆ. ಇಲ್ಲಿ 4% ರೇಂಜ್ ಆಫ್ ದಿಸ್ ಬಾಟಮ್ ಕ್ಲಾರಿಫೈಸ್ 4% ಟಾರ್ಗೆಟ್ ಪ್ರೈಸ್ ಫ್ರಮ್ ದಿ ನೆಕ್ ಲೈನ್. ಪ್ರಾಪರ್ ಬ್ರೇಕ್ ಅಂಡ್ ರೀಟೆಸ್ಟ್ ಟು ಎಂಟರ್ ದ ಲಾಂಗ್ ಪೊಸಿಷನ್. ಇಲ್ಲಿಂದ ಲಾಂಗ್ ಪೊಸಿಷನ್ ಒಂದು ಎಂಟರ್ ಆಗ್ಬೋದು. ಪ್ರಾಪರ್ ಬ್ರೇಕ್ ಅಂಡ್ ರೀಟೆಸ್ಟ್ ಟು ಎಂಟರ್ ದ ಲಾಂಗ್ ಪೊಸಿಷನ್. ಸೊ ಇಲ್ಲಿ ರೀಟೆಸ್ಟ್ ಆದ್ಮೇಲೆ ಮತ್ತೆ ಲಾಂಗ್ ಪೊಸಿಷನ್ ಇಲ್ಲಿ ಎಂಟರ್ ಆಗಿದ್ದಾರೆ. ಸೊ ಇಲ್ಲಿಂದ ಮೂವ್ಮೆಂಟ್ ಬಂದಿದೆ. ಡಬಲ್ ಬಾಟಮ್ ಫಾರ್ಮ್ಸ್ when the price shows signs of rejection from the strong horizontal support line. Double bottom forms when the price shows signs of rejection from the strong horizontal support line. Strong horizontal support line. The presence of candlestick patterns at the bottom and signals from additional indicators. So double bottom forms when the price shows signs of rejection from the strong horizontal support line. Horizontal support line. Signs of rejection from the strong horizontal support line. The presence of candlestick patterns at the bottom and signals from additional indicators are gathered to confirm a trade setup. Risky traders often enter the long setup after the formation of the double bottom itself, whereas risk-averse traders will be patient for a break and retest of a neckline because this practice confirms the strength of the buyers and range of the target is measured as shown in the figure. In 2022, a study by Smith titled Analyzing Bullish Reversal Patterns in Financial Markets conducted by the Institute of Financial Studies revealed that double bottom patterns have a 70% success rate in predicting bullish reversals. ಬಲವಾದ ಸಮತಲ ಬೆಂಬಲ ರೇಖೆಯಿಂದ ಬೆಲೆಯ ನಿರಾಕರಣೆಯ ಲಕ್ಷಣಗಳನ್ನು ತೋರಿಸಿದಾಗ ಡಬಲ್ ಬಾಟಮ್ ರೂಪುಗೊಳ್ಳುತ್ತದೆ. ಕೆಳಭಾಗದಲ್ಲಿ ಕ್ಯಾಂಡಲ್ ಸ್ಟಿಕ್ ಮಾದರಿಗಳ ಉಪಸ್ಥಿತಿ ಮತ್ತು ಹೆಚ್ಚುವರಿ ಸೂಚಕಗಳಿಂದ ಸಂಕೇತಗಳನ್ನು ಸಂಗ್ರಹಿಸಲಾಗುತ್ತದೆ. ಇದು ವ್ಯಾಪಾರ ಸೆಟಪ್ ಅನ್ನು ದೃಢೀಕರಿಸಲು ಸಂಗ್ರಹಿಸಲಾಗುತ್ತದೆ. ಅಪಾಯಕಾರಿ ವ್ಯಾಪಾರಿಗಳು ಹೆಚ್ಚಾಗಿ ಡಬಲ್ ಬಾಟಮ್ ರಚನೆಯ ನಂತರ ದೀರ್ಘ ಸೆಟಪ್ ಅನ್ನು ಪ್ರವೇಶಿಸುತ್ತಾರೆ. ಆದರೆ ಅಪಾಯ ವಿರೋಧಿ ವ್ಯಾಪಾರಿಗಳು ಕಂಠರೇಖೆಯ ವಿರಾಮ ಮತ್ತು ಮರುಪರೀಕ್ಷೆಗಾಗಿ ತಾಳ್ಮೆಯಿಂದಿರುತ್ತಾರೆ, ಏಕೆಂದರೆ ಈ ಅಭ್ಯಾಸವು ಖರೀದಿದಾರರ ಬಲವನ್ನು ದೃಢೀಕರಿಸುತ್ತದೆ ಮತ್ತು ಗುರಿಯ ವ್ಯಾಪ್ತಿಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಳೆಯಲಾಗುತ್ತದೆ. 2022ರಲ್ಲಿ ಸ್ಮಿತ್ ಅವರ ಹಣಕಾಸು ಮಾರುಕಟ್ಟೆಗಳಲ್ಲಿ ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್ಗಳನ್ನು ವಿಶ್ಲೇಷಿಸುವುದು ಎಂಬ ಶೀರ್ಷಿಕೆಯ ಅಧ್ಯಯನವು ಇನ್ಸ್ಟಿಟ್ಯೂಟ್ ಆಫ್ ಫೈನಾನ್ಷಿಯಲ್ ಸ್ಟಡೀಸ್ ನಡೆಸಿದ ಅಧ್ಯಯನವು ಡಬಲ್ ಬಾಟಮ್ ಮಾದರಿಗಳು ಬುಲ್ಲಿಶ್ ರಿವರ್ಸಲ್ಗಳನ್ನು ಊಹಿಸುವಲ್ಲಿ 70% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ ಎಂದು ಬಹಿರಂಗಪಡಿಸಿತು.